ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನಿಕಾ ಚೇತನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ನಾನು ಬೆಳಿಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗಷ್ಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಕೆಲಸ ಮುಗಿಸಿ ಹೊಸ್ಲೋದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ, ನಾನು ವೆಯ್ಟ್ ಲಾಸ್ದು ಪಿಕ್ಸ್ ಹಾಕಿರೋದು. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಇಂಗ್ರೀಡಿಯೆಂಟ್ ತೋರಿಸ್ತಾ ನಾನು ಏನು ಡೈಲಿ ರುಟೀನಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೂ ಕೂಡ ಹೇಳ್ಕೊಡ್ತೀನಿ, ಜೊತೆಗೆ ತೋರಿಸ್ಕೊಡ್ತೀನಿ. ನೋಡಿ, ನಿಮಗೂ ಇಷ್ಟ ಆದರೆ ಟ್ರೈ ಮಾಡ್ಬೋದು. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನಾನು ತೋರಿಸಿರೋ ಡ್ರಿಂಕ್ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನಾನು ಮತ್ತೆ ರೆಡಿಯಾಗಿ ಬಂದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ನನ್ನ ವಿಡಿಯೋ ಆನೇ ಮಾಡಿ ಹೇಗಿದೆ? ಇವತ್ತು ನಾನು ನನ್ನ ಮಗ ಟ್ವಿನ್ನಿಂಗ್. ಹಾಯ್ 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 ಹಾಯ್. ಇವತ್ತು ನಾನು ನನ್ನ ಮಗ ಟ್ವಿನ್ನಿಂಗ್. ಓಕೆ, ಏನು ಚೆನ್ನಾಗಿದಲ್ಲ? ಓಕೆ, ಇವಾಗ ನಾವು ಮತ್ತೆ ಕಾರ್ ಪೂಜೆ ಮಾಡ್ಸೋಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗಿ
ರೆಸಿಪಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಏನು ಅಂತ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ 100 ಗ್ರಾಮ್ಸ್ ಇದೆ. ಫ್ಲ್ಯಾಕ್ಸ್ ಸೀಡ್ಸ್ ಒಂದು 100 ಗ್ರಾಮ್ ಅಷ್ಟಿದೆ. ಇದನ್ನೇನು ರುಬ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಡೈರೆಕ್ಟ್ ಹಾಗೆ ಹಾಕೊಬೋದು, ಇಲ್ಲ ಒಣಗಿಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಡೈರೆಕ್ಟ್ ಹಾಗೆ ಯೂಸ್ ಮಾಡ್ಬೋದು. ಇದನ್ನು ನಾನು 100 ಗ್ರಾಮ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಇದು ಇವಾಗ ಆಗಿದೆ. ಈ ಥರ ಫೈನಾಗಿ ಪೌಡರ್ ಮಾಡ್ಕೊಬೇಕು. ಇಷ್ಟು ಪೌಡರ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಕರೆಕ್ಟಾಗಿರುತ್ತೆ. ಈ ಥರ ನೈಟ್ ಸೋಕ್ ಮಾಡಿ ಇಡಬೇಕು. ಬಟ್ ನಿನ್ನೆ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದಿದ್ದರಿಂದ ನನಗೆ ಓವರ್ ನೈಟ್ ಸೋಕ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಮಾರ್ನಿಂಗ್ ಸೋಕ್ ಮಾಡಿಟ್ಟಿದ್ದೀನಿ. ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಆ್ಯಕ್ಚುಲಿ ಇವಾಗ ಮಿಕ್ಸ್ ಎಲ್ಲ ಮಾಡಿದ್ದಾದಮೇಲೆ ಇದನ್ನು ನಾವಿವಾಗ ಏನು ಡ್ರಿಂಕ್ ಮಾಡ್ತಿದ್ದೀವಿ ಆ ಡ್ರಿಂಕ್ನ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು. ಅರ್ಲಿ ಮಾರ್ನಿಂಗ್ ಆಗಲ್ಲ, ಒಂದೊಂದ್ಸತಿ ಇನ್ ಕೇಸ್ ಏನಾದರೂ ಕೆಲಸ ಇತ್ತು ಇಲ್ಲ ಮರ್ತೋಗ್ಬಿಟ್ವಿ ಅಂತ ಅಂದರೆ ನಾವು ಅರ್ಲಿ ಮಾರ್ನಿಂಗೇ ಕುಡಿಬೇಕು ಅಂತ ಏನಿಲ್ಲ. ಟಿಫನ್ ಎಲ್ಲ ಆಗಿ ಒಂದು 2 ಅವರ್ಸ್ ಆದಮೇಲೆ, ಟಿಫನ್ ಆಗಿ 2 ಅವರ್ಸ್ ಆದಮೇಲೆ ನಾವು ಈ ಡ್ರಿಂಕ್ನ ಕುಡಿಬೋದು. ಅದು ಬಿಟ್ಟರೆ ಆವಾಗ್ಲೂ ಆಗಿಲ್ಲ ಅಂತಂದರೆ ನೈಟ್ ಮಲಗೋಕ್ಕಿಂತ ಮುಂಚೆ 1 ಅವರ್ ಮುಂಚೆ, ಮಲಗೋಕ್ಕೆ 1 ಅವರ್ ಮುಂಚೆ ನಾವು ಈ ಡ್ರಿಂಕ್ನ ಕುಡಿಬೇಕು. ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಆಲ್ರೆಡಿ ನಾನು ಇದನ್ನು ಸೋಕ್ ಮಾಡಿಟ್ಟಿರುವಂಥ ನೀರನ್ನ ನಾನು ಇವಾಗ ಸೋಸ್ತೀನಿ. ಒಂದು ಸತಿ ಫೈನ್ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಸೋಸಿದ್ದೀನಿ. ಈ ಪೌಡರ್ನ ನಾವು ಆಲ್ಮೋಸ್ಟ್ 120ಇಂದ 1 ಮಂತ್ವರೆಗೂ ಇಟ್ಕೊಬೋದು. ಬಟ್ ಅಲ್ಲಿವರೆಗೂ ನೀವು ಯೂಸ್ ಮಾಡಿಲ್ಲ ಅಂತಂದರೆ ಸ್ಟೋರ್ ಮಾಡ್ಕೊಬೋದು. ಅದರ್ವೈಸ್ ಡೈಲಿ ಯೂಸ್ ಮಾಡ್ತಾಯಿದ್ರೆ 100 ಗ್ರಾಮ್ಸು ಮ್ಯಾಕ್ಸಿಮಮ್ 20 to 25 ಡೇಸ್ ಒಳಗಡೆ ಮುಗ್ದೋಗ್ಬಿಡುತ್ತೆ. ಮತ್ತು ಇನ್ನೊಂದು ಸತಿ ನಾವು ಗ್ರೈಂಡ್ ಮಾಡ್ಕೊಬೋದು. ಬಟ್ ಏನಂದರೆ ತುಂಬ ದಿನ ಸ್ಟೋರ್ ಮಾಡಿ ಯೂಸ್ ಮಾಡೋದೂ ಚೆನ್ನಾಗಿರೋದಿಲ್ಲ. ಅದರಲ್ಲಿ ಇರುವಂಥ ಸತ್ವ ಅಂತ ಏನು ಹೇಳ್ತಾರೆ ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಆಫ್ಟರ್ 1 ಮಂತ್ ನಾವು ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂದರೆ ಇದು ವೇಸ್ಟ್ ಅಂತಲೇ ಅರ್ಥ. ಸೊ ಇದು 1 ಮಂತ್ವರೆಗೂ 20 to 25 ಡೇಸ್ವರೆಗೂ ಅಷ್ಟೇ ಯೂಸ್ ಆಗುತ್ತೆ ಒಂದ್ಸತಿ ಗ್ರೈಂಡ್ ಮಾಡಿದ್ಮೇಲೆ. ಈಗ ಒಂದು ಹೇರ್ ಟೈಟ್ ಕಂಟೈನರಿಗೆ ಹಾಕಿ ಇಟ್ಕೊಂಬಿಡೋಣ. ಈ ಪೌಡರ್ ಏನಿದೆ ನಾವು ರೆಫ್ರಿಜರೇಟ್ ಕೂಡ ಮಾಡ್ಕೊಬೋದು. ನಾನು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಗ ಓವರ್ ನೈಟ್ ಸೋಕಿಲ್ಲ, ಮಾರ್ನಿಂಗ್ ಟು ನೈಟ್ವರೆಗೂ ಸೋಕ್ ಮಾಡಿರೋದು. ಈ ವಾಟರ್ನ ಬೇಡ, ನೀವು ನನಗೆ ಈ ವಾಟರ್ ಬೇಡ ಅಂತಂದರೆ ನಾರ್ಮಲ್ ವಾರ್ಮ್ ವಾಟರ್, ತುಂಬ ತೀರಾ ಕೋಲ್ಡ್ ಇರೋ ವಾಟರು ಯೂಸ್ ಮಾಡಬಾರ್ದು ಮತ್ತು ಹಾಟ್ ವಾಟರ್ ಯೂಸ್ ಮಾಡಬಾರ್ದು. ನಾರ್ಮಲ್ ವಾರ್ಮ್ ವಾಟರ್ ಏನು ನಾವು ಡೈಲಿ ಕುಡಿತೀರನ್ನ ಮಾತ್ರ ತೊಗೊಬೇಕು. ಹಾಟ್ ವಾಟ್ರು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ನಾವು ಮಾಡಿಟ್ಕೊಂಡಿರುವಂಥ ಪೌಡರ್ನ 1 ಟೇಬಲ್ ಸ್ಪೂನ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನಾವಿದು ಪೌಡರ್ ಮಾಡಿಟ್ಕೊಂಡಿರೋದು ಇನ್ ಕೇಸ್ ಏನಾದರೂ ನಿಮಗೆ ಈ ಥರ ವಾಟ್ರಲ್ಲಿ ಕುಡಿಯೋಕ್ಕೆ ಇಷ್ಟ ಇಲ್ಲ ನಾರ್ಮಲ್ ವಾಟ್ರಲ್ಲೂ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಇವಾಗ ಮಾರ್ನಿಂಗ್ ಏನಾದರೂ ಸ್ಮೂದಿ ಥರ ಇಲ್ಲ ಅಂತಂದರೆ ಓಟ್ಸ್ ಏನಾದರೂ ತಿಂತೀರಾ ಅಂತಂದರೆ ಅದಕ್ಕೆ 1 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಇದನ್ನು ತಿನ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಒಮೆಗಾ 3 ಇರುತ್ತೆ ಮತ್ತು ಕ್ಯಾನ್ಸರ್ ತಡೆಯುವಂಥ ಶಕ್ತಿ ಇದಕ್ಕಿರುತ್ತೆ. ಕ್ಯಾನ್ಸರ್ ಸೆಲ್ಸ್ನ ಇದು ಕಿಲ್ ಮಾಡುತ್ತೆ ಮೇಯ್ನಾಗಿ. ಮತ್ತು ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು, ಹೆಲ್ದಿ ಡ್ರಿಂಕ್ ಆ್ಯಕ್ಚುಲಿ ಇದು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ
ಏರ್ ಫಾಲ್ ಆಗುತ್ತೆ, ಆಮೇಲೆ ಡೈಜೆಷನ್ ಏನು ಚೆನ್ನಾಗಿ ಆಗ್ತಾಯಿಲ್ಲ, ನಮಗೆ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇದೆ, ಇಲ್ಲ ಅಂತಂದರೆ ಈ ಥರ ಸ್ಟಮಕ್ ಇಶ್ಯೂಸ್ ಏನಾದರೂ ಇದೆ, ಇಲ್ಲ ಹೇರ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತಂದರೆ ಇದು ಡೆಫಿನೆಟಾಗಿ ಯೂಸ್ ಆಗುತ್ತೆ. ಮತ್ತು ಮೇಯ್ನಾಗಿ ಏನಕ್ಕೆ ಅಂತ ಅಂದರೆ ಮತ್ತು ಇದು ಮೇಯ್ನಾಗಿ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಆಫೀಸ್ಗೆ ಹೋಗುವಾಗ, ಲೈಕ್ ಮದುವೆಗಿಂತ ಮುಂಚೆ ಆಫೀಸ್ಗೆ ಹೋಗುವಾಗ ರೆಗ್ಯುಲರಾಗಿ ಕುಡಿತಾ ಇದ್ದೆ. ಮಾರ್ನಿಂಗ್ ಆಗಿಲ್ಲ ಅಂತಂದರೆ ನಾನು ಇಲ್ಲಿ ಅಂದರೆ ನಾನು ಮಲಗೋಕ್ಕಿಂತ ಮುಂಚೆ ಊಟ ಆದಮೇಲೆ 1 hour ಗ್ಯಾಪ್ ಬಿಟ್ಟು ಮಲಗೋಕ್ಕಿಂತ 1 hour ಮುಂಚೆ ಇದನ್ನು ಕುಡಿಬೇಕು. ಇದನ್ನು ಕುಡಿದು ನೀವು 1 monthಲ್ಲಿ ಆಲ್ಮೋಸ್ಟ್ 4 to 5 kgs ವೆಯ್ಟ್ ಲಾಸ್ ಮಾಡ್ಬೋದು. ಇದು ನನ್ನ ಸೀಕ್ರೆಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಈ ಜ್ಯೂಸ್ ನಿಮಗೆ ಹೆಲ್ಪ್ ಆಯಿತಾ, ನಾನು ಕೊಟ್ಟಿರೋದು ನನ್ನದು ನಿಮಗೆಲ್ಲ ಯೂಸ್ ಆಯಿತಾ, ಇಲ್ಲ ನಿಮಗೆ ಗೊತ್ತಿದೆಯಾ, ಇನ್ನೇನಾದರೂ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ನನಗೆ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ಟೈಮ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಹಾಫ್ ಲೆಮನ್ ಮಿಕ್ಸ್ ಮಾಡಿಕೊಂಡು ಕುಡಿಯುವಾಗ. ಈಗ ನಂದಿನ ಊಟ ಆಗಿಲ್ಲ, ಊಟ ಆದಮೇಲೆ ಕುಡಿಯೋಣ ಅಂತ ನಾನು ಲೈಕ್ ಯಾವಾಗ ನನಗೆ ನೆನಪಾಗುತ್ತೆ ಆವಾಗ ಪೌಡರ್ ಹಾಕಿ ಇಟ್ಬಿಡ್ತೀನಿ. ಸೊ ದ್ಯಾಟ್ ಅದು ನಾವೇನು ನೆನೆಸಿರ್ತೀವಲ್ಲ ಐಟಮ್ಸು, ಲೈಕ್ ನಾನು ಮೆಂತ್ಯ ಮತ್ತು ಜೀರಿಗೆ, ಅಜ್ವಾನ ಹಾಕಿದ್ದೀನಿ ಮೇಯ್ನಾಗಿ. ಅದ್ರ ಜೊತೆಗೆ ಇವಾಗ ಫ್ಲಾಕ್ಸ್ ಸೀಡ್ಸ್ ಪೌಡರ್ ಹಾಕಿರೋದು ಕಂಪ್ಲೀಟಾಗಿ ಒಂದು ಕಂಬೈನ್ಡ್ ಡ್ರಿಂಕ್ ಆಗುತ್ತೆ. 1 hour ಮತ್ತು ಸೋಕ್ ಮಾಡಿ ಇಟ್ಟರೆ, ಯೂಶ್ವಲಿ ಸೋಕೆ ಮಾಡಬೇಕು ಅಂತ ಏನು ನೆಸೆಸರಿ ಇಲ್ಲ. ನಿಮಗೆ ಬೇಕು ಅಂತ ಅಂದರೆ ನೀವು ಸೋಕ್ ಮಾಡಿ ಇಡ್ಬೋದು, ಇಲ್ಲ ಅಂತಂದರೆ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಲೆಮನ್ ಹಾಕ್ಕೊಂಡು ಹಾಫ್ ಲೆಮನ್ ಅಂತೂ ಹಾಕಲೇಬೇಕು. ಹಾಫ್ ಲೆಮನ್ ಹಾಕ್ಕೊಂಡು ಊಟ ಎಲ್ಲ ಆಗಿ 1 hour ಬಿಟ್ಟರೆ ಸಾಕು. ಮಲ್ಗೋಕ್ಕಿಂತ ಮುಂಚೆ ಇದನ್ನು ಕುಡಿದ್ಬಿಟ್ಟು ಮಲ್ಕೋಬೋದು. ಸೊ ನಾನು ಮಲ್ಗೋಕ್ಕಿಂತ ಮುಂಚೆ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಈಗ ನಂದು ಊಟ ಎಲ್ಲ ಮುಗ್ದಿದೆ, ಎಲ್ಲ ಕೆಳಗಡೆ ಬಂದಿದೆ. ಅದನ್ನು ಲೆಮನ್ ಹಾಕಿ ನಾನಿಲ್ಲಿ ಕಂಪ್ಲೀಟಾಗಿ 1 ಲೆಮನ್ ಹಾಕೊಂಡಿದ್ದೀನಿ, ಬಿಕಾಸ್ ಇದರಲ್ಲಿ ಜ್ಯೂಸೇ ಇಲ್ಲ. ಸೊ ಈಗ ಒಂದು ಕ್ವಿಕ್ ಆ್ಯಂಡ್ ಗುಡ್ ಸ್ಟಿರ್ ಮಾಡೋಣ. ಚೆನ್ನಾಗಿ ಸ್ವಲ್ಪ ಸ್ಟಿರ್ ಮಾಡಬೇಕು. ನಾನು 1 ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿಲ್ಲ ಅದು, ಬೇಡ.